आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपर्ज्योतिर्नमोऽस्तुते दीपर्ज्योतिर्नमोऽस्तुते ಹೆಸರು ಅವನು ಕರಿತಾನೆ, ನೀನು ಓಡಬೇಡ ಬಾ, ನಾನು ಸಹಾಯ ಮಾಡ್ತೀನಿ, ದಾಹಿರು ಸೋಲ್ಸ್ಬೋದು. ಬೇಡಪ್ಪ, ದಾಹಿರು ನಾನು ಸೋಲ್ಸಕ್ಕಲ್ಲ, 60,000 ಸೈನಿಕರ ಬರೀ 3,000 ಸೈನಿಕರು ಸೋಲ್ಸೋಡ್ಸಾರ ಇನ್ನಾಗಲ್ಲ. ಇಲ್ಲ ಇಲ್ಲ, ಅವನಲ್ಲೊಂದು ಲೋಪ ಇದೆ. ದಿನಾಗ್ಲೂ ಅವನು ಈಶ್ವರನ ದೇವಸ್ಥಾನ ಪೂಜೆ ಹೋಗ್ತಾನೆ, ಆ ಧ್ವಜ ನೋಡ್ತಾನೆ, ಆ ಧ್ವಜ ಎಲ್ಲಿವರೆ ನೆಟ್ಟಿಗಿರುತ್ತೋ ನಮಗೆ ಜಡ್ಜಿ ಅಂತಾರೆ, ಅದನ್ನ ಬಗ್ಸುವಂತ ಕೆಲಸ ಮಾಡ್ತೀನಿ, ನೀನ್ ಬಂದ್ಬಿಡು. ಹೆಂಗ್ ಮಾಡ್ತೀನಿ ಅಂತ ರಾತ್ರಿ ಒಂದು ಬಾಣ ಬಿಟ್ಟು ಬಗ್ಗಿಸ್ತಾನೆ. ಬೆಳಿಗ್ಗೆ ದೇವ್ರ ಪೂಜೆಗೆ ಹೋದಾಗ ಬಾಗಿದ ಚೇತನ ಧ್ವಜ ನೋಡ್ಬಿಟ್ಟು ಸ್ವಲ್ಪ ಅಳುಕು ಬರುತ್ತೆ. ಆ ಯುದ್ಧದಲ್ಲಿ ಸೋತೋಗ್ತಾನೆ. ಇಲ್ಲಿವರೆಗೆಲ್ಲ ಕ್ಲೈಮ್ಯಾಕ್ಸ್, ಇನ್ನು ಕ್ಲೈಮ್ಯಾಕ್ಸ್. ತಂಗಿ, ಆತನಿಗೆ 2 ಹೆಣ್ಣು ಸುಂದರವಾದ ಮಕ್ಕಳಿರ್ತಾರೆ, ಸೂರ್ಯ ಮತ್ತು ಪರಿಮಳ ಅಂತ. ಆ 2 ಹುಡುಗಿಯರನ್ನ ನೋಡಿದ ತಕ್ಷಣ ಅರಮನೆಗೆ ಹೋಗಿ ಅಬ್ದಾಲಿಗೆ ಅನ್ಸುತ್ತೆ, ಎಷ್ಟು ಅಪ್ರತಿಮ ಸುಂದರಿಯರು ಇರ್ಬೋದು, ಇವ್ರನ್ನ ಕಾಲಿಫ್ಗೆ ಏನಾದ್ರು ನಾನು ಬಹುಮಾನ ಕೊಟ್ರೆ ನನ್ನ ಒಂದು ರಾಜ್ಯಕ್ಕೆ ರಾಜನು ಮಾಡ್ತಾನೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಾಂಡೋಗಿ ಅವರನ್ನ ಮುಸ್ಕ ಹಾಕಿ ಇರ್ತಾರೆ. ತೆಗೆದಾಗ ಆ ಖಾಲಿಫಂಗ್ ಖುಷಿ ಆಗುತ್ತೆ. ಆಯ್ತು, ನನ್ನ ಜನನ ಕಳಿಸು ಅಂತ ಹೇಳ್ತಾನೆ. ಅವಾಗ ಅವರಿಬ್ರು ಹುಡುಗಿಯರು ನಗ್ತಾರೆ. ಏನ್ ನಗ್ತೀರಿ ಕೇಳಿದಾಗ, ಅವನು ಕರ್ಕೊಂಡ್ಬಂದ, ಅವ್ನು ಸುಮ್ಮನೆ ಕರ್ಕೊಂಡ್ಬಂದಿದ್ದಾನ, ನಮ್ಮನ್ನು ಕೆಡಿಸಿದ್ದಾನೆ, ಈ ಎಂಜಿನು ಪಾತ್ರೆ ಇದ್ರಲ್ಲಿ ಊಟ ಮಾಡ್ತೀಯ ನೀನು ಅಂತ ಸಿಟ್ಟು ಬಂದ್ಬಿಡುತ್ತೆ. ಇವರಿಬ್ರು ತಲೆ ತೆಗೀರಿ ಅಂತ, ಅವ್ನ ತಲೆ ತೆಗೀರಿ ಅಂತ ಹೇಳ್ತಾರೆ. ಅವನ ತಲೆ ಕತ್ತರಿಸ್ಬಿಡ್ತಾರೆ ಅರ್ಧಾಲಿದು. ಆವಾಗ ಇನ್ನೂ ಜ್ವರ ನಗ್ತಾರೆ, ಏನು ಯಾಕೆ ಈಗ ಇರ್ತೀರಿ ಅಂತ. ನನ್ನ ಅಪ್ಪನಿಗೆ ಕೊಡೋಕ್ಕಾಗಲಿಲ್ಲ, ನನ್ನ ಸೈನ್ಯ ಕೊಡೋಕ್ಕಾಗಲಿಲ್ಲ ಅಂತ ನನ್ನ ತಂದೆನ ಸಾಯಿಸಿದಂಥ ಇವನ್ನ ಸರದಾರನ ನಾವು ಜಾಣ್ಮೆಯಿಂದ ಕೊನ್ಸೋದಲ್ಲ, ನಿಜವಾಗ್ಲೂ ಅವ್ನು ನಮ್ಮನ್ನು ಕೆಡಿಸಿಲ್ಲ ಅಂತ ಸಿಟ್ಟು ಬಂದ್ಬಿಡುತ್ತೆ. ನನ್ನಂತ ಸರ್ದಾರನ್ನ ಸಾಯಿಸ್ಬಿಲ್ಲ, ಇವು ಕುದುರೆ ಕಾಲಿಗೆ ಕಟ್ಟಿ ಎಳಿಸಿ ಅಂತ. ಇದು ನಿಮ್ಗೇನು ಹೊಸ್ತಲ್ಲ, ಬಾಂಗ್ಲಾದಲ್ಲಿ ನೋಡ್ತಿದ್ದೀರಲ್ಲ, ಕುದುರೆ ಕಾಲಿಗೆ ಕಟ್ಟಿ ಎಳಿಸ್ತಾರೆ, ಚರ್ಮ ಸುರಿದೋಗ್ತದೆ, ಗೊತ್ತಲ್ಲ ಹೇಗೆ ಅಂತ, ರಕ್ತ ಸೋರ್ತಾ ಇರ್ತದೆ. ಆದ್ರೂ ಆ ಹುಡುಗಿಯರು ನಗ್ನಾಗ್ತಾ ಇರ್ತಾರೆ. ಯಾಕಮ್ಮ ಈಗಲೂ ಯಾಕಂದ್ರೆ ನಗ್ತೀರಿ ಅಂದಾಗ ಅವ್ರು ಒಂದೇ ಹೇಳಿದ್ರು, ಯಾರು 60,000 ಸೈನ್ಯದ ಸೇನಾಧಿಪತಿನ ಸೋಲ್ಸಕ್ಕಾಗ್ಲಿಲ್ಲ, ನನ್ನ ಅಪ್ಪನ ಸಾಯಿಸಿದವ್ರನ್ನ ಸೇಡು ತೀರ್ಸ್ಕೊಳಕ್ಕಾಗಿಲ್ಲ, ಅವರಿಬ್ಬರ ಮೇಲೆ ಸೇಡು ತೀರ್ಸ್ಕೊಂಡಿಂತ ನಮ್ಮ ಹೆಸರು ಚರಿತ್ರೆಯಲ್ಲಿ ದಾಖಲಾಗತ್ತೆ, ಅದಕ್ಕೆ ಸಂತೋಷದಿಂದ ಸಾಯ್ತಿದ್ದೀವಿ ಅಂತ. ಇದು ನಮ್ಮ ಸಂಸ್ಕೃತಿ. ಇಂಥ ರೀತಿಯಲ್ಲಿ ಮಕ್ಕಳನ್ನ ಯಾಕೆ ಬೆಳೆಸಲಿಲ್ಲ? ಹೀಗೆ ನಾವು ಆಲೋಚನೆ ಹಾಕಬೇಕು. ನಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸಬೇಕು, ನಮ್ಮ ಸಂಸ್ಕೃತಿಯನ್ನು ಆ ರೀತಿ ಬೆಳೆಸಬೇಕು. ಇಲ್ಲದೆ ಇದ್ರೆ 1786ರಲ್ಲಿ ನಾವು ಅಫ್ಘಾನಿಸ್ತಾನ ಬಿಟ್ಟು ಬಂದು, 1904ರಲ್ಲಿ ಭೂತಾನ್ ಬಿಟ್ಟು, 1906ರಲ್ಲಿ ನೇಪಾಳ ಬಿಟ್ಟು, ಯಾವುದು ಕಂದಹಾರ ಗೊತ್ತಲ್ಲ, ಗಾಂಧಾರಿಯ ಹುಟ್ಟೂರು, ನೇಪಾಳ ಸೀತೆಯ ಹುಟ್ಟೂರು, ಅದನ್ನು ಬಿಟ್ಟು 1937ರಲ್ಲಿ ಮ್ಯಾನ್ಮಾರ್ ಬರ್ಮಾ ಬಿಟ್ಟು, 1939ರಲ್ಲಿ ಲಂಕಾ ಬಿಟ್ಟು, 1947 ಗೊತ್ತಲ್ಲ, ಭಾರತ ಸ್ವತಂತ್ರ ಭಾರತದ ಕರಾಳ ಕಥೆ ಅಂತ ಹೇಳಿ ಹೂವೆ ಶೇಷಾದ್ರಿ ಅವರು ಬರೆದಿದ್ದಾರೆ. ಪ್ರಜಾಮತದಲ್ಲಿ ಸೀರಿಯಲ್ ಆಗಿ ಬಂತು. ಶತದ್ರು ದಂಡೆಗೆ ಅಂತ ಭಾರತೀಯ ಸುತ ಬರೆದಿದ್ದಾರೆ. ಅದನ್ನು ಓದಿ ನಿಮ್ಮ ರಕ್ತ ಕುದಿಯದೇ ಇದ್ರೆ ನೀವು ಕೈ ಹಿಂಗ್ ಮಾಡ್ಕೊಳಕ್ಕಾಗಲ್ಲ ತಮ್ಮ, ಆ ರೀತಿ ನೋವು ಬರ್ತಾ ಇದೆ ಕಣೋ. ಅವತ್ತು ಏನು ಬಾಂಗ್ಲಾ ಅಂದ್ರೆ ಪಾಕಿಸ್ತಾನದಿಂದ, ಅದು ಅರಬ್ಬು ಸಮುದ್ರ ಅಲ್ಲ, ಅದು ನಮ್ಮ ಸಿಂಧು ಸಾಗರ, ಅವತ್ತಿಗೆ ಸೇರ್ತಾ ಇರುವಂತ ಸಿಂಧು ನದಿಯ ನೀರಾಗಿರ್ಲಿಲ್ಲ, ರಕ್ತ ಆಗಿತ್ತು. ಆ ರಕ್ತದ ಹೊಳೆಯಲ್ಲಿ ತಲೆ, ಕಾಲು, ಕೈ, ಅಂಗಾಂಗಗಳು ತುಂಡಾಗಿ ಹೋಗ್ತಿದ್ರು. 5.5 ಲಕ್ಷಕ್ಕೂ ಹೆಚ್ಚು ಜನರನ್ನ ಅವತ್ತು ಕಡಿದು ಕೊಚ್ಚಿದ್ರು. ರಾವಲ್ಪಿಂಡಿಯಿಂದ ಭಾರತಕ್ಕೆ ಬರ್ತಾ ಇದ್ದಂತ ಟ್ರೈನಲ್ಲಿ ಸಂಪೂರ್ಣ ಬೋಗಿಗಳಲ್ಲಿ ಅತ್ಯಾಚಾರಕ್ಕಾಗಿ ಒಳಗಾದಂತ ನಮ್ಮ ಸಹೋದರಿಯರ ದೇಹವನ್ನ ಸಿಲಿಂಡರ್ ತರ ತುಂಬಿಟ್ಟಿದ್ರು. ಆ ಕತೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಕಾಶ್ಮೀರ 1990 ಈ ಒಂದು ಜನವರಿ 19ನೇ ತಾರೀಕು
ಏನಾಯ್ತು ನಿಮ್ಗೆ ಗೊತ್ತಿರ್ಬೋದು. ಗಂಡಸರನ್ನೆಲ್ಲ ಓಡಿಸ್ಬಿಡ್ತಾರೆ, ರಲೆಯು ಛಲೆಯು ಗಲೆಯು ಅಂತ. ಒಂದು ರಲೆಯು ಧರ್ಮ ನೀವು ಮತಾಂತರ ಆಗಿ, ಇಲ್ಲ ಛಲೆಯು ಓಡೋಗಿ, ಇಲ್ಲ ಗಲೆಯು ಸಾಯಕ್ಕೆ ಸಿದ್ಧರಾಗಿ ಅಂತ. ಗಂಡಸರೆಲ್ಲ ಓಡೋಗಿರ್ತಾರೆ, ಹೆಂಗಸರು ಮಾತ್ರ ಏನಾದ್ರು ವೆಹಿಕಲ್ ಅಂತಂದು ನಮ್ಮ ಗಂಡಸರು ಕರ್ಕೊಂಡು ಹೋಗ್ಬೋದು ಅಂತ. ರಾತ್ರಿ ನೋಡ್ತಾ ಇದ್ರೆ ಮಸೀದಿಲಿ ಘೋಷಣೆ ಹಾಕ್ತಾ ಇರ್ತಾರೆ, ಅಲ್ಲಿ ಲೈಟ್ ಹೋಗಿರುತ್ತೆ. ಭಯಭೀತಾದ ಹೆಂಗಸರು ಕಿಟಿಕಿಯಲ್ಲಿ ಕೇಳ್ತಾ ಇದ್ರೆ ಯಾವ ರೀತಿ ಇರುತ್ತೆ ಅಂದರೆ, ಈ ಮನೆಯ ಈ ಹೆಂಗಸು ನನಗೆ, ಈ ಮನೆಯ ಈ ಹುಡುಗಿ ನನಗೆ, ಈ ಮನೆಯ ಈ ವಸ್ತು ನನಗೆ, ಈ ಮನೆ ಈ ನನಗೆ. ಏನು ಬಿಕಿರಿಗಿಟ್ಟಿದ್ದ? ಅವತ್ತು ನಾವು ಎಚ್ಚೆತ್ತುಗಳಿಲ್ಲ. ಮಕ್ಕ ಹೆಂಗು ಮುಂದಿನ ಸ್ಥಿತಿ ಇದು ಬರುತ್ತೆ. ಬಾಂಗ್ಲಾದಲ್ಲಿ ಆಯ್ತು ನಡೆದಿದ್ದು ರಾಜಕೀಯ ಗೊಂಬರಾಟ. ಆದರೆ 300 ಜನಕ್ಕೆ ಕೆಲಸ ಕೊಡ್ತಾ ಇದ್ದಂತ ಒಬ್ಬ ಕಾರ್ಮಿಕ ಕಾರ್ಖಾನೆ ಮಾಲೀಕನ ಹೆಂಡತಿ ಮಕ್ಕಳನ್ನ ಕೊಲೆ ಮಾಡಿ ಮನೆಗೆ ದುಗ್ಗಿ ದೋಚಿ ಎಲ್ಲವನ್ನ ಅವನ್ನ ರೋಡಿಗೆ ಇಳಿದು ಬಟ್ಟೆ ಎಲ್ಲ ಚರ್ಮ ಸುರಿದಂಗೆ ಹೊಡೆದು ಸಾಯಿಸ್ತಾರೆ. ತನ್ನ ಮುಂದೆನೆ ತನ್ನ ಹೆಂಡತಿ ಮಗಳ ಅತ್ಯಾಚಾರ ಆಗಿದ್ದು ನೋಡಕ್ಕಾಗದೆ ಅವು ಕೆರೆಗೆ ಹಾರ್ತಾನೆ. ಜೀವ ಉಳಿಸ್ಕೊಳ್ಳೋಕ್ಕೆ ದೇಹ ಮುಂದೆ ಬಂದ್ರೆ ಅದನ್ನು ದೊಣ್ಣೆಯಲ್ಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ಕೊರೋನಾ ಟೈಮ್ನಲ್ಲಿ ಮೊನ್ನೆ ನೆರೆ ಬಂದಾಗ ಇಷ್ಟಿಷ್ಟು ನೀರಿನಲ್ಲಿ, ಎದೆ ಮಟ್ಟದ ನೀರಿನಲ್ಲಿ ಅವರಿಗೆ ಆಹಾರ ಕೊಟ್ಟಂಥ ಪಂಡಿತರು ಇಸ್ಕಾನ್ ಟೆಂಪಲ್ ಅವ್ರನ್ನ ಕಟ್ಟಿಯಾಕೆ ಹೊಡಿತಾರೆ. ಚರ್ಮ ಹೋಗಿ ಆ ಮೂಳೆಯ ಮೇಲಿಂದ ರಕ್ತ ಬಿಂದು ಬಿಂದುವಾಗಿ ಬರುತ್ತಲ್ಲ, ಅದನ್ನು ನೋಡೋಕ್ಕಾಗಲ್ಲ. ಸುಮಾರು ಜನನ ಮನುಷ್ಯನ ಸುಟ್ಟು ಹಾಕ್ತಾರೆ. ತಂದೂರಿ ಚಿಕನ್ ಸುಟ್ಟಂಗೆ ಸುಡ್ತಾರೆ. ಯಾಕಾಯ್ತು ಇದು? ಯಾಕಂದ್ರೆ ನಾವು ಹಿಂದೂ ಅನ್ನೋರು ಜಾಗೃತ ಆಗಿಲ್ಲ, ಓಡ್ತಾ ಓಡ್ತಾ ಬಂದು. ಆದರೆ ನಾವು ಮುಸ್ಲಿಂ ಕ್ರಿಶ್ಚಿಯನ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳೋದಲ್ಲ. ಅವರು ಒಂದು ಕಾಲದಲ್ಲಿ ಹಿಂದೂಗಳಾದವರೇ, ಅವರಿಗೆ ಅವರ ಪೂರ್ವ ಜನ್ಮವನ್ನು ಜ್ಞಾಪಕ ಮಾಡ್ಕೊಳ್ಳೋಣ. ಎರಡನೇದು, ಮನುಷ್ಯನಾಗಿ ಹುಟ್ಟಿದೀವಿ, ಮನುಷ್ಯ ಸಾಕು. ನಾವು ಈ ರೀತಿ ಕ್ರೌರ್ಯ ಮಾಡೋದು ಬೇಡ. ಯಾಕಂದ್ರೆ ಪ್ರಾಣಿಗಳು ಮಾತ್ರ, ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂತವೆ. ನಾವು ಯಾರನ್ನೂ ತಿನ್ನಕ್ಕಾಗಲ್ಲ. ಅವ್ರನ್ನ ಆಲೋಚನೆ ಮಾಡಬೇಕು. ಹಿಂದೂ ಸಮಾಜ ಒಟ್ಟಾದ್ರೆ ಇನ್ನೆಂದು ಸಾಹಸ ಯಾವ ಒಬ್ಬ ರಾಜಕಾರಣಿ ಹೇಳಲ್ಲ, ನಮ್ಗೆ ಇವ್ರ ಓಟೆ ಸಾಕು, ಅವ್ರ ಓಟೆ ಸಾಕು, ನಾವು ಹಂಗೆದ್ ಬಿಡ್ತೀನಿ ಹಿಂಗೆದ್ ಬಿಡ್ತೀನಿ ಅಂತ ಹೇಳಲ್ಲ. ಅದನ್ನೇ ಸಾವರ್ಕರ್ ಹೇಳಿದ್ದು, ಎಂದು ಸನಾತನಿಗಳೆಲ್ಲ ಒಟ್ಟಾಗ್ತಾರೋ ಅವತ್ತು ಒಳಗಿರ್ಬೇಕಾದ ಜನಿವಾರವನ್ನ ಕೋರ್ಟ್ ಮೇಲೆ ಕಾಣಂಗೆ ಹಾಕೊಂಡು ಹೋಗ್ತಾರೆ. ನಾಮ ಹಾಕಿದ್ರೆ ಹೆದರಿಕೆ ಅಂತ ಹೇಳ್ತಾರಲ್ಲ, ಆದ್ರೆ ನಾಮ ಹಾಕೊಂಡು ಲಾಸ್ಟ್ ಎಲೆಕ್ಷನ್ ನಲ್ಲಿ ಪಂಚೆ ಸೀರೆ ಬರದೇ ಇದ್ರು ಉಟ್ಕೊಂಡು ಹೋಗುವಂತ ಸ್ಥಿತಿ ಬಂತು. ಯಾಕಂದ್ರೆ ಹಿಂದೂ ಸಮಾಜ ಒಟ್ಟಾಯ್ತು. ಹೆಚ್ಚಿಗೆ ಹೇಳಕ್ ಹೋಗಲ್ಲ, ಯಾಕಂದ್ರೆ ನನಗೆ ಕೊಟ್ಟಿದ್ದು ಅರ್ಧ ಗಂಟೆ ಅಂತ ಕಾಣುತ್ತೆ. ಅರ್ಧ ಗಂಟೆ ಎಂಡ್ ಆಗ್ತಾ ಬಂತು. ನನ್ನ ಸಹೋದರ ಸಹೋದರಿಯರೇ, ನಮ್ಮ ಮನೇಲೆ ನಮ್ಮ ಮುಖಂಡ ಮುಂದೆ ನಮ್ಮ ಹೆಂಗಸರನ್ನ ರಸ್ತೆಗೆ ಎಳೆದು ಅತ್ಯಾಚಾರ ಮಾಡುವ ಮೊದಲು, ನಮ್ಮ ಮಕ್ಕಳನ್ನ ಸುಟ್ಟು ಸಾಯಿಸುವ ಮೊದಲು ನಾವು ಒಗ್ಗೂಡಬೇಕಾಗಿದೆ. ಯಾರನ್ನ ಹೊಡೆಯಕ್ಕಾಗಲ್ಲ. ನಾವು ಒಗ್ಗಟ್ಟಾದ್ರೆ ಖಂಡಿತ ಎಲ್ಲರೂ ಸರಿಯಾಗ್ತಾರೆ. ನಾನು ಕಬಡ್ಡಿ ಹೇಳಿದೆ, 7 ಜನ ಕಬಡ್ಡಿ ಆಟಗಾರರು ಕರೆಕ್ಟ್ ಆಗಿದ್ರೆ ಟಚ್ ಹೆದರ್ತಾರೆ. ಆದರೆ ಬಟೆಂಗೆ ಕಟೆಂಗೆ ನಾವು ಬೇರೆ ಆದರೆ, ಕಾಂಗ್ರೆಸ್ ದಳ ಬಿಜೆಪಿ ಅಂತ ಬೇರೆ ಆದರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ರೀತಿಯಾಗಿ ಇದಾದರೆ ನಮ್ಮ ಸಮಾಜ ಉಳಿಯಲ್ಲ. ಕೆಡ್ತಾರೆ ನಮ್ಮಲ್ಲಿ. ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ ಶ್ರೇಷ್ಠ, ವೈಶ್ಯ ಶೂದ್ರ ಕಾಲಿಗೆ ಹೋಲಿಸ್ತಾರೆ. ಆದರೆ ಒಂದು ತಿಳಿಕಲ್ಲಿ ಶೂದ್ರನ ಕಾಲು ಕನಿಷ್ಠ ಅಂತ ಎಂದೂ ತಿಳ್ಕೊಂಡಿಲ್ಲ. ಯಾರು ತಲೆಗೆ ಪೂಜೆ ಮಾಡಲ್ಲ, ಎದೆ ಪೂಜೆ ಮಾಡಲ್ಲ, ಭುಜ ಕೂಡ ಮಾಡಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಆ ಶೂದ್ರನಿಗೆ ಅಂತ ಸ್ಥಾನವನ್ನು ಕೊಟ್ಟಿದ್ದೀವಿ. ಯಾರು ಶೂದ್ರ ಅಲ್ಲ. ಶೂದ್ರ ಅಂದ್ರೆ ಶ್ರಮಜೀವಿ ಅಂತ. ಆ ರೀತಿಯಾಗಿ ನಮ್ಮ ಚರಿತ್ರೆಯನ್ನ ಸರಿಯಾಗಿ ತಿಳ್ಕೊಳ್ಳೋಣ. ನಮ್ಮ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿರಲಿ. ಹಬ್ಬ ಹರಿದಿನಗಳ ಮಹತ್ವ ತಿಳಿಸೋಣ. ಮೊನ್ನೆ ನೋಡಿದ್ವಲ್ಲ, ಜನವರಿ 1 ಯಾರ್ದು ಹೊಸ ವರ್ಷ ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಟೈಟ್ ಆಗಿದ್ದು. 12 ಗಂಟೆ ರಾತ್ರಿಯಲ್ಲಿ ವಿಶ್ವದ ಹ್ಯಾಪಿ ನ್ಯೂ ಇಯರ್ ಅಂತ ವಾಂತಿ ಮಾಡ್ತಾನಂತೆ. ಇವನು ವಿಶ್ವದ ಸೇಮ್ ಅಂತ ಇವನು ವಾಂತಿ ಮಾಡ್ತಾನಂತೆ. ನಿಜವಾಗೂ ಕ್ರಿಶ್ಚಿಯನ್ರ ಹಬ್ಬ ಅಂತೀವಿ. ಅವತ್ತು ಕ್ರಿಶ್ಚಿಯನ್ರೆಲ್ಲ ಪ್ರೇಯರ್ ಮಾಡ್ತಾ ಇದ್ರಿ. ನಮ್ಮ ತರ ಇಲ್ಲ. ನಮ್ಮ ಹಬ್ಬ ಯುಗಾದಿ.
ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅಪ್ಪ ಅಮ್ಮನ ಕಾಲಿ ನಮಸ್ಕಾರ ಮಾಡೋದು ಅದು ಯುಗಾದಿ. ಅದೇ ಎಣ್ಣೆಲ್ಲೇ ತುಂಬಿ ತುಳ್ಕಡಿ ಚರಂಡಿ ಮೋರಿಲಿ ಬಿದ್ದರೆ ಅದು ಜನವರಿ 1 ಹೊಸ ವರ್ಷ. ಆ ರೀತಿ ಆಗೋದು ಬೇಡ. ಸಂಕ್ರಾಂತಿ ಒಳ್ಳೆಯ ಬದಲಾವಣೆ. ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಉಷ್ಣತೆ ಜಾಸ್ತಿ ಆಗುತ್ತೆ, ಹಗಲು ಜಾಸ್ತಿ ಆಗುತ್ತೆ. ಅವಾಗ ಅದು ಚಳಿ ಉಷ್ಣತೆ ತಡ್ಕೊಳ್ಳೋದಕ್ಕೆ ಎಳ್ಳು ಬೆಲ್ಲವನ್ನು ತಿಂದುಬಿಟ್ಟು ದೇಹವನ್ನು ನಾವು ಸಮಸ್ಥಿತಿ ಕಾಣ್ತೀವಿ. ಅದೇ ಯುಗಾದಿ ಕೇವಲ ಮನುಷ್ಯರಷ್ಟೇ ಆಚರಿಸೋದಲ್ಲ, ಗಿಡ ಮರ ಕರುಗಳೆಲ್ಲ ಹೊಸ ಚಿಗುರಿರ್ತವೆ. ಅವತ್ತು ನಾವು ಬೇವು ಬೆಲ್ಲ, ಯಾಕಂದರೆ ಎರಡು ಸಮರಸವಾಗಿರಬೇಕು. ಬರೀ ಬೆಲ್ಲ ತಿಂದರೆ ಡಯಾಬಿಟಿಸ್ ಕಾಯಿಲೆ ಬರುತ್ತೆ ಅಂತ. ಆಗ ಹಬ್ಬಗಳ ಮಹತ್ವ ಹೇಳ್ಕೊಡೋಣ. ಇವತ್ತು ನಮ್ಮ ತಂಗಿಯಂದರು ಯಾವ ರೀತಿಯಾದ ಬಟ್ಟೆ ಹಾಕ್ತಾರೆ ಅಂದರೆ, ಮೊನ್ನೆ KR ಪುರಮಲ್ಲಿ ಆಕೆ ಹಾಕಿದ ಬಟ್ಟೆ ನೋಡಿ ಪಾಪ ವೃದ್ಧೆ ಹೋಮ್ ಗಾರ್ಡ್ ಹೇಳಿದ್ಲು, ಒಳ್ಳೆ ಬಟ್ಟೆ ಹಾಕಮ್ಮ ತಂಗಿ ಅಂದಿದ್ದಕ್ಕೆ, ಮಗಳ ಅಂದಿದ್ದಕ್ಕೆ, ನನಗೆ ಹೇಳ್ತಾರೆ ನಮ್ಮಪ್ಪ ಅಮ್ಮ ಹೇಳಂತ ರಕ್ತ ಬರಂಗೆ ಹೊಡಿತಾರೆ ಅಂತ. ಸ್ವೇಚ್ಛಾಚಾರಿ ಮಕ್ಕಳಾಗೋದು ಬೇಡ. ನಮ್ಮ ಮಕ್ಕಳು ಈ ದುಸ್ಥಿತಿಗೆ ಹೋಗಿದ್ದೇವೆ ಅಂತ ಹೇಳಿ ನಾವು ಕಣ್ಣೀರು ಹಾಕೋದು ಬೇಡ. ಲವ್ ಜಿಹಾದ್ ಅಂತ ಯಾರ್ಯಾರ ಜೊತೆ ಓಡೋದು ಅಂತ ಹೇಳೋದು ಬೇಡ. ನಮ್ಮ ಧರ್ಮ ಉಳಿಸ್ಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯ ತಿಳ್ಕೊಂಡು ಗುರು ಹಿರಿಯರು ದೇವರಿಗೆ ನಮಸ್ಕಾರ ಮಾಡಿಸುವಂಥದ್ದು ನಾನು ಆಧರಿಸೋದಂತ ಕೆಲಸನ. ಅಷ್ಟೇ ಅಲ್ಲ, ನಮ್ಮ ಚರಿತ್ರೆ ಬಗ್ಗೆ ನಾನು ಇನ್ನು ಮುಟ್ಟಕ್ಕೆ ಹೋದರೆ 2 ಗಂಟೆ ಬೇಕಾಗುತ್ತೆ. ವೀರೇಶ್, ಅದು ಟೈಮ್ ಆಯಿತು ಅಂತ ಕಾಣುತ್ತೆ. ಆ ಚರಿತ್ರೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಭಾಳ ಒಳ್ಳೆಯದಿದೆ. 1665ರಲ್ಲಿ 1656ರಲ್ಲಿ ಹೆಜಸ್ ಅಂತ ಹೇಳಿ ಗಡಿಯಾರ ಕಂಡಿಡ್ರ ಅಂತ ಹೇಳ್ತಾರೆ. ಆದರೆ 1250ರಲ್ಲೇ ನಮ್ಮ ಕೋಣಾರ್ಕ ದೇವಾಲಯದಲ್ಲೇ ಸೌರ ವಿಭೂತಿ ಎಲ್ಲ ಇದೆ. ಗೆಲಿಲಿಯೋ 1720ರಲ್ಲಿ ದೂರದರ್ಶಕ ಯಂತ್ರ ಕಂಡಿಡ್ದ ಅಂತ ಹೇಳ್ತಾರೆ. ಆದರೆ ಅದಕ್ಕೆ 600 ವರ್ಷ ಹಿಂದೆಯೇ ನಮ್ಮ ಹಳೇಬೀಡು ಶಿಲ್ಪದಲ್ಲಿದೆ. ಅಷ್ಟೇ ಅಲ್ಲ, ಆಗಸ್ಟ್ವರೆಗೆ ಮಾತ್ರ ಇಂಗ್ಲೀಷ್ ಕ್ಯಾಲೆಂಡರ್ಲ್ಲಿ ಇದ್ದಿದ್ದು. ಆಮೇಲೆ ಅಂಬರದಿಂದ ಶುರುವಾಯಿತು. ಅಂಬರ ಅಂದರೆ ನಮ್ಮದು ಸೌರ ನಡಿಗೆ. ಸೆಪ್ಟೆಂಬರ 7ನೇ ಮನೆಗೆ ಹೋಗ್ತಾನೆ ಸೂರ್ಯ, ಅಕ್ಟೋಬರ 8ನೇ ಮನೆಗೆ ಹೋಗ್ತಾನೆ, ನವೆಂಬರ 9ನೇ ಮನೆಗೆ ಹೋಗ್ತಾನೆ, ಡಿಸೆಂಬರ 10ನೇ ಮನೆಗೆ ಹೋಗ್ತಾನೆ. ಆಮೇಲೆ 12 ಏಕಾದಶಿ ದ್ವಾದಶಿ ಹೇಳಕ್ಕೆ ಗೊತ್ತಿಲ್ಲ, ಅದಕ್ಕೆ ವರಿ ಶುರು ಮಾಡಿದ್ರು. ಅವ್ರಿಗೆ ಹೇಳಕ್ಕೆ ಗೊತ್ತಿಲ್ಲ. ವರಿ ಜನವರಿ, ಜನರೆಲ್ಲ ವರಿ, ಫೆಬ್ರವರಿ ಇನ್ನೂ ವರಿ. ಅದು ಹಾಗಲ್ಲ, ನೆಕ್ಸ್ಟ್ ಯುಗಾದಿ. ಇದನ್ನು ಹೇಳೋಣ ಅಂತ ಹೇಳ್ತಾ, ಮುಂದಿನ ವರ್ಷ ಏನಾದರೂ ಈ ರೀತಿ ಹಿಂದೂ ಸಮಾಜೋತ್ಸವ ಆಚರಿಸ್ಬೇಕಾದ್ರೆ ಇಷ್ಟೇ ಜನ ಅಲ್ಲ, ಪ್ರತಿ ಮನೆಯಿಂದ ಒಬ್ಬೊಬ್ಬ ಬರಬೇಕಾದ್ರೆ ಎಲ್ಲರೂ ಹಿಂದೂಗಳೇ ಒಪ್ಕೊಬೇಕು. ನಾವು ಒಗ್ಗಟ್ಟಾಗಬೇಕು ಅಂತ ಯಾರಿಗೂ ಹೊಡೆಯಾಗತ್ಯ ಇಲ್ಲ. ಎಲ್ಲವರಲ್ಲೂ ಪ್ರೀತಿಯನ್ನು ಕಾಣುವಂಥವ್ರೆ ನಾವು ಭಾರತೀಯರು. ಯಾಕಂದ್ರೆ ನಾನು ಶೃಂಗೇರಿಯನ್ನಂತಲ್ಲ. ಶಂಕರಾಚಾರ್ಯ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನು ಆ ಬ್ರಹ್ಮ ಆಗಿದ್ದೀನಿ. ತತ್ವಮಸಿ, ಅದು ನೀನು ಆಗಿದ್ದಿ. ನನ್ನಲ್ಲೂ ನಿನ್ನಲ್ಲೂ ದೇವರು ಕಂಡ್ರೆ ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲ ಕಡೆ ದೇವರಿದ್ದಾನೆ. ಎಲ್ಲ ಕಡೆ ದೇವರಿದ್ದ ಮೇಲೆ ಯಾರಿಗೆ ಕೆಳಕು ಬಯಸಕ್ಕಾಗತ್ತೆ? ಅದೇ ಸರ್ವೇ ಜನ ಸುಖಿನೋ ಭವಂತು ವಸುದೇವ ಕುಟುಂಬಕ್ಕೆ ಎಲ್ಲ ಒಂದೇ ಜನರು, ನಾವು ಒಂದೇ ಅಂತ ಹೇಳುವಂಥವ್ರು. ಹೇಳ್ತಾ ನೀವೆಲ್ಲರೂ ಬಂದಿದ್ದಂಥ ಕಾರ್ಯಕ್ರಮಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಒಂದ್ಸರಿ ಜೋರಾಗಿ ಭಾರತ್ ಮಾತೆಗೆ ಜಯ ಹೇಳೋಣ. ಇಲ್ಲಿಗೆ ಕೇಳಿಲ್ಲ, ಏನು ಎಲೆಕ್ಟ್ರಾನ್ ಸಿಟಿ ಕೇಳೋದೆ. ನಮ್ಮ ಹಿಂದೂ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಅದ್ಭುತವಾಗಿ ನಡೆಸಿಕೊಟ್ಟಂತಹ ಹಿರಿಯರಿಗೆ ಧನ್ಯವಾದಗಳು.